أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين وأقسموا بالله جهد أيمانهم وأقسموا بالله جهد أيمانهم لئن أمرتهم ليخرجن قل لا تقسموا طاعة معروفة إن الله خبير بما تعملون قل أطيعوا الله وأطيعوا الرسول وإن تولوا فإنما عليه ما حمل وعليكم ما حملتم وإن تطيعوه تهتدوا وما على الرسول إلا البلاغ المبين وعد الله الذين آمنوا منكم وعملوا الصالحات ليستخلفنهم في الأرض كما استخلف الذين من قبلهم ولا يمكنن لهم دينهم الذي ارتضى لهم ولا يبدلنهم من بعد خوفهم أمنا يعبدونني لا يشركون بي شيئا ومن كفر بعد ذلك فأولئك هم الفاسقون وأقيموا الصلاة وآتوا الزكاة وأطيعوا الرسول لعلكم ترحمون ಅಲ್ಲಾಹನ ಕೃಪೆಯಿಂದ ಅಹ್ಮದಿಯ ಜಮಾತಿನಲ್ಲಿ ಖಿಲಾಫತ್ ವ್ಯವಸ್ಥೆ ಸ್ಥಾಪನೆಯಾಗಿ 117 ವರ್ಷಗಳು ಕಳೆದಿವೆ. ಇದು 1980ರಲ್ಲಿ ಅಲ್ಲಾಹನ ವಾಗ್ದಾನಗಳು ಹಾಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿಗಳ ಪ್ರಕಾರವೇ ಸ್ಥಾಪಿತವಾಯಿತು. ಹಜರತ್ ವಾಗ್ದಾತ ಮಸೀಹರ ಆಗಮನದ ನಂತರ ಇಸ್ಲಾಮಿನ ಪುನರುತ್ಥಾನ, ಒಂದು ಹೊಸ ಯುಗ ಪ್ರಾರಂಭವಾಗುವುದು ಮತ್ತು ನಂತರ ವ್ಯವಸ್ಥೆಯನ್ನು ಖಿಲಾಫತ್ ಯುಗ ಪ್ರಾರಂಭವಾಗುವುದು ಎಂದು ಯಾವುದರ ಕುರಿತು ಅಲ್ಲಾಹನು ಭವಿಷ್ಯ ನುಡಿದಿದ್ದನೋ ನಾವು ಆ ವ್ಯವಸ್ಥೆಯ ಭಾಗವಾಗಿದ್ದೇವೆ ಎಂಬುದು ಅಹ್ಮದಿಯ ಜಮಾತಿನ ಮೇಲೆ ಅಲ್ಲಾಹನ ಬಹಳ ದೊಡ್ಡ ಔದಾರ್ಯವಾಗಿದೆ. ಈ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಹಳ ಸ್ಪಷ್ಟವಾಗಿ ಹೀಗೆ ಭವಿಷ್ಯ ನುಡಿದಿದ್ದರು: ಅಲ್ಲಾಹನು ಬಯಸಿದಷ್ಟು ಕಾಲ ನಿಮ್ಮಲ್ಲಿ ನುಬುವತ್ ಇರುವುದು, ಅನಂತರ ಅಲ್ಲಾಹನು ಅದನ್ನು ಎತ್ತಿಹಾಕುವನು, ಹಾಗೂ ಪ್ರವಾದಿತ್ವದ ಮಾದರಿಯಲ್ಲಿ ಖಿಲಾಫತ್ ಸ್ಥಾಪನೆಯಾಗುವುದು. ಅನಂತರ ಅಲ್ಲಾಹನು ಬಯಸಿದಾಗ ಆ ಅನುಗ್ರಹಗಳನ್ನು ಕೂಡ ಕೊನೆಗೊಳಿಸುವನು. ಅನಂತರ ಅವನ ವಿಧಿಯ ಪ್ರಕಾರ ದುಷ್ಟ ರಾಜಪ್ರಭುತ್ವ ಸ್ಥಾಪನೆಯಾಗುವುದು. ಈ ಯುಗ ಯಾವಾಗ ಕೊನೆಗೊಳ್ಳುವುದೋ ಅದಕ್ಕಿಂತಲೂ ಹೆಚ್ಚು ನಿರಂಕುಶವಾದ ರಾಜಪ್ರಭುತ್ವ ಸ್ಥಾಪನೆಯಾಗುವುದು. ಅಲ್ಲಾಹನು ಬಯಸಿದಷ್ಟು ಕಾಲ ಅದು ಇರುವುದು. ನಂತರ ಅಲ್ಲಾಹನು ಅದನ್ನೂ ಕೂಡ ಕೊನೆಗೊಳಿಸುವನು. ಅನಂತರ ಪುನಃ ಅಲ್ಲಾಹನು ಪ್ರವಾದಿತ್ವದ ಮಾದರಿಯಲ್ಲಿ ಖಿಲಾಫತ್ ಸ್ಥಾಪನೆಯಾಗುವುದು.
ಇದನ್ನು ಹೇಳಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೌನರಾದರು. ಒಟ್ಟಿನಲ್ಲಿ ಇದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿಯಾಗಿತ್ತು. ಇದರ ಪ್ರಕಾರ ಅಲ್ಲಾಹನ ಕೃಪೆಯಿಂದ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಆಗಮನದ ನಂತರ ಇಸ್ಲಾಮಿನ ಪುನರುತ್ಥಾನದ ಹೊಸ ಯುಗ ಪ್ರಾರಂಭವಾಯಿತು ಮತ್ತು ಅವರ ನಿಧನದ ನಂತರ ಖಿಲಾಫತ್ ಯುಗ ಪ್ರಾರಂಭವಾಯಿತು. ನಿಮ್ಮಲ್ಲಿ ಖಿಲಾಫತ್ ವ್ಯವಸ್ಥೆ ಸ್ಥಾಪಿತವಾಗುವುದು ಎಂದು ಅಲ್ಲಾಹನು ಮುಸ್ಲಿಮರಿಗೆ ವಾಗ್ದಾನ ಮಾಡಿದ್ದಾನೆ ಎಂದು ಈ ವಚನಗಳಿಂದ ಸ್ಪಷ್ಟವಾಗುತ್ತದೆ. ನೇರವಾಗಿ ಖಲೀಫರ ಕಾಲಘಟ್ಟ 30 ವರ್ಷಗಳ ಕಾಲ ಇತ್ತು. ಆದರೆ ಇದು 30 ವರ್ಷಗಳಾಗಿ ಅಲ್ಲಾಹನು ಮಾಡಿದ ವಾಗ್ದಾನ ಆಗಿರಲಿಲ್ಲ. ಬದಲಾಗಿ ಇದೊಂದು ಸಂಪೂರ್ಣ ವಾಗ್ದಾನವಾಗಿತ್ತು ಹಾಗೂ ಇದರ ವಿವರಣೆಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹ ನೀಡಿದ್ದರು. ಆದ್ದರಿಂದ ನಾವು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರನ್ನು ನಂಬುವುದರ ಮೂಲಕ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದೇವೆ ಎಂಬುದು ಅಹ್ಮದಿಯರಾದ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವಾಗಿದೆ. ಆದರೆ ಅದಕ್ಕಾಗಿ ಕೆಲವು ನಿಬಂಧನೆಗಳಿವೆ. ಆದ್ದರಿಂದ ನಾವು ಈ ಷರತ್ತುಗಳನ್ನು ಪೂರೈಸಬೇಕಾಗುವುದು. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಪ್ರಿಯರೇ, ವಿರೋಧಿಗಳ 2 ಹುಸಿ ಸಂತೋಷಗಳನ್ನು ಕೊನೆಗೊಳಿಸಲು ಅಲ್ಲಾಹನು 2 ದೈವಿಕ ಶಕ್ತಿಗಳನ್ನು ತೋರಿಸುತ್ತಾನೆ ಎಂಬುದರ ಆರಂಭ ಕಾಲದಿಂದಲೂ ಅಲ್ಲಾಹನ ನಡವಳಿಕೆಯ ಕ್ರಮವಾಗಿದೆ. ನಾನು ಅಲ್ಲಾಹನ ಕಡೆಯಿಂದ ದೈವಿಕ ಶಕ್ತಿಯ ರೂಪದಲ್ಲಿ ಪ್ರಕಟಗೊಂಡಿದ್ದೇನೆ. ನಾನು ಅಲ್ಲಾಹನ ಒಂದು ಸಾಕಾರ ರೂಪದ ಶಕ್ತಿಯಾಗಿದ್ದೇನೆ. ನನ್ನ ನಂತರ ಇತರ ಕೆಲವರು ಬರುವರು, ಅವರು ಅಲ್ಲಾಹನ 2ನೇ ಶಕ್ತಿಯನ್ನು ಪ್ರಕಟವಾಗುವುದು. ಅದರಿಂದ ನೀವು ಅಲ್ಲಾಹನ ದ್ವಿತೀಯ ಶಕ್ತಿಯ ಪ್ರಕಟಣೆಯನ್ನು ಕಾಯುತ್ತೀರಿ. ಒಟ್ಟಾಗಿ ದುವಾ ಮಾಡಿರಿ. 2ನೇ ದೈವಿಕ ಶಕ್ತಿ ಆಕಾಶದಿಂದ ಇಳಿಯಲಿಕ್ಕಾಗಿ ಪ್ರತಿಯೊಂದು ದೇಶದ ಪ್ರತಿಯೊಂದು ಜಮಾಅತಿನ ಸಜ್ಜನರು ಒಟ್ಟಾಗಿ ಪ್ರಾರ್ಥನೆಗಳನ್ನು ನಿರಂತರವಾಗಿರಬೇಕು. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಈ ಉಪದೇಶವನ್ನು ನೀಡಿದ ಆ ಸಮಯದಲ್ಲಿ ಭಾರತದಲ್ಲಿ ಜಮಾಅತ್ ಇತ್ತು ಮತ್ತು ಕೆಲವು ಜನರು ಹೊರಗಿದ್ದರು. ಆದರೆ ಪ್ರತಿಯೊಂದು ದೇಶದಲ್ಲಿ ಹೀಗೆ ದುವಾ ಮಾಡಬೇಕು ಎಂದು ಹೇಳಿ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರು ಒಂದು ರೀತಿಯಲ್ಲಿ ಭವಿಷ್ಯ ನುಡಿದಿರುವರು. ಅಂದರೆ ಲೋಕದಾದ್ಯಂತ ಅಹ್ಮದಿಯರು ಜಮಾತ್ ಹರಡುವಾಗ ಕಾಲದಲ್ಲಿಯೂ ಭವಿಷ್ಯ ಬರುವುದು ಎಂಬುದೇ ಇದರ ಸೂಚನೆಯಾಗಿತ್ತು. ಪ್ರಪಂಚದಾದ್ಯಂತ ಅಹ್ಮದಿಯ ಜಮಾತ್ ಹರಡಿರುವ ಕಾಲವನ್ನು ಇಂದು ನಾವು ನೋಡುತ್ತಿದ್ದೇವೆ. ಖಿಲಾಫತ್ತಿನೊಂದಿಗೆ ನಿಷ್ಠೆ ಮತ್ತು ಅನುರಾಗ ಸಂಬಂಧವು ಹಾಗೆ ಕಂಡುಬರುತ್ತದೆ. ಮುಂದೆಯೂ ಅಲ್ಲಾಹನು ತನ್ನ ಕೃಪೆಯಿಂದ ನಮ್ಮನ್ನು ಅನುಗ್ರಹಿಸುತ್ತಾ ಇರುವನು, ಏಕೆಂದರೆ ಇದು ಅಲ್ಲಾಹನ ವಾಗ್ದಾನವಾಗಿದೆ. ಆದ್ದರಿಂದ ನಾವು ಖಿಲಾಫತ್ತಿನೊಂದಿಗೆ ಹೊಂದಿಕೊಂಡಿರಬೇಕು ಮತ್ತು ಖಿಲಾಫತ್ತಿನ ವ್ಯವಸ್ಥೆಯನ್ನು ನೆಲೆ ನಿಲ್ಲಿಸಲು ಯಾವ ತ್ಯಾಗಕ್ಕೂ ಸಿದ್ಧರಿರಬೇಕು. ಅಹಮದಿಯ ಜಮಾತಿನಲ್ಲಿಯೂ ಬಹುಶಃ ಖಿಲಾಫತ್ ರಾಜ ಪ್ರಭುತ್ವಕ್ಕಾಗಿ ಬದಲಾಗಬಹುದು ಎಂದು ಕೆಲವರು ಭಾವಿಸುತ್ತಾರೆ. ಇದನ್ನು ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ತೀವ್ರವಾಗಿ ಖಂಡಿಸಿ ಹೀಗೆ ಹೇಳಿರುವರು, ಆಧ್ಯಾತ್ಮಿಕತೆ ಮತ್ತು ಕತ್ವಾ ಇರುವವರೆಗೂ ಅಹ್ಮದಿಯ ಜಮಾತಿನಲ್ಲಿ ರಾಜಪ್ರಭುತ್ವ ಬರದು. ಇನ್ಶಾ ಅಲ್ಲಾಹ್. ಅಲ್ಲಾಹನ ಕೃಪೆಯಿಂದ ಖಿಲಾಫತ್ ವ್ಯವಸ್ಥೆಯು ಅಲ್ಲಾಹನ ಇಚ್ಛೆಯಂತೆ ಸ್ಥಾಪಿತವಾದ ವ್ಯವಸ್ಥೆಯಾಗಿದೆ ಮತ್ತು ಅದು ಯಾವುದೇ ರೀತಿಯ ಲೌಕಿಕ ಪ್ರಜಾಪ್ರಭುತ್ವವಲ್ಲದೆ ಖಿಲಾಫತ್ ವ್ಯವಸ್ಥೆಯು ಅಲ್ಲಾಹನ ಇಚ್ಛೆಯಂತೆ ಸ್ಥಾಪಿತವಾದ ವ್ಯವಸ್ಥೆಯಾಗಿದೆ ಮತ್ತು ಅದು ಯಾವುದೇ ರೀತಿಯ ಲೌಕಿಕ ರಾಜಪ್ರಭುತ್ವವಿಲ್ಲದೆ ಮುಂದುವರಿಯುವುದು. ಆಯಾ ಕಾಲದಲ್ಲಿ ಖಲೀಫರು ರಾತ್ರಿಗಳಲ್ಲಿ ಎದ್ದು ಜಮಾಅತಿನ ಸದಸ್ಯರಿಗಾಗಿ ದುವಾ ಮಾಡುತ್ತಾರೆ. ಹೀಗೆ ಮಾಡುವ ಯಾವನಾದರೂ ರಾಜನು ಇದ್ದಾನೆಯೇ? ಆದ್ದರಿಂದ ನಾವು ಆ ವಿಷಯವನ್ನು ನೆನಪಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸಿದರೆ ಮತ್ತು ನಾವು ಯಶಸ್ವಿಯಾಗಬಹುದು. ಖಿಲಾಫತ್ತಿನ ವ್ಯವಸ್ಥೆಯು ಎಂತಹ ವ್ಯವಸ್ಥೆಯಾಗಿದೆ ಎಂದರೆ ಅಲ್ಲಾಹನು ಸ್ವತಃ ಹೃದಯಗಳನ್ನು ಅವರ ಕಡೆಗೆ ತಿರುಗಿಸುತ್ತಾನೆ. ಇದೇ ದೈವಿಕ ಬೆಂಬಲವಾಗಿದೆ ಮತ್ತು ಪ್ರತಿಯೊಂದು ಖಿಲಾಫತ್ತಿನ ಕಾಲದಲ್ಲಿ ನಾವು ಇದನ್ನು ನೋಡಿದ್ದೇವೆ. ಅಹ್ಮದಿಯ ಜಮಾತ್ ಒಂದು ವ್ಯವಸ್ಥೆಯಲ್ಲಿ ಪೋಣಿಸಲ್ಪಟ್ಟಿದೆ ಎಂದು ಲೋಕದ ಕಡೆಗೆ ನೋಡಿದರೆ ಗೊತ್ತಾಗುತ್ತದೆ. ಅಲ್ಲಾಹನ ಕೃಪೆಯಿಂದ ಜಮಾತಿಗೆ ಸೇರುವವರು ಖಿಲಾಫತ್ತಿಗೆ ನಿಷ್ಠರಾಗಿರುವುದರಿಂದ ಅವರ ಮೇಲೆ ಅಲ್ಲಾಹನ ಅನೇಕ ಅನುಗ್ರಹಗಳಿವೆ. ಅಹಮದಿಯ ಜಮಾತಿನ ಮೇಲೆ ಶತ್ರುಗಳಿಂದ ಅನೇಕ ದೌರ್ಜನ್ಯಗಳು ನಡೆಯುತ್ತವೆ ಎಂಬುದು ನಿಜ, ವಿಶೇಷವಾಗಿ ಪಾಕಿಸ್ತಾನ ಮತ್ತು ಕೆಲವು ಇತರ ದೇಶಗಳಲ್ಲಿ. ಆದರೆ ಅಲ್ಲಾಹನ ಕೃಪೆಯಿಂದ ಎಲ್ಲರೂ ತಮ್ಮ ವಿಶ್ವಾಸದಲ್ಲಿ ದೃಢವಾಗಿದ್ದಾರೆ ಮತ್ತು ಈ ಕಷ್ಟಗಳು ನಮ್ಮನ್ನು ನಮ್ಮ ದೀನಿನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ದೃಢವಾಗಿ ನಂಬುತ್ತಾರೆ.
ಇದಕ್ಕೆ ಪ್ರತಿಯಾಗಿ ಅಲ್ಲಾಹನು ನಮ್ಮ ಮೇಲೆ ಮತ್ತು ಪೀಳಿಗೆಯ ಮೇಲೂ ಅನುಗ್ರಹಗಳ ಮಳೆ ಸುರಿಸುತ್ತಿದ್ದಾನೆ. ಖಿಲಾಫತಿನ ಅನುಗ್ರಹದಿಂದ ನಾವು ನಿಜವಾದ ಲಾಭವನ್ನು ಪಡೆಯಬೇಕಿದ್ದರೆ ನಾವು ಅಲ್ಲಾಹನ ಅನುಗ್ರಹಗಳಿಗೆ ನಿಜವಾದ ವಾರಸುದಾರರಾಗಬೇಕಿದೆ. ನಾವು ಎಲ್ಲ ರೀತಿಯ ಶಿರಿಕ್, ಅಹಂಕಾರ ಮತ್ತು ಗರ್ವದಿಂದ ನಮ್ಮನ್ನು ಮುಕ್ತಗೊಳಿಸಬೇಕು. ಅಂತಹ ಜನರು ನಮಾಜನ್ನು ನೆಲೆ ನಿಲ್ಲಿಸುವವರು ಮತ್ತು ಝಕಾತನ್ನು ನೀಡುವವರು ಆಗಿರುವರು ಎಂದು ಅಲ್ಲಾಹನು ಹೇಳುತ್ತಾನೆ. ಅಲ್ಲಾಹನ ಈ ಆಜ್ಞೆಯನ್ನು ಪ್ರತಿ ಅಹ್ಮದಿಯೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಖಿಲಾಫತಿಗೆ ತನ್ನನ್ನು ತಾನು ಜೋಡಿಸಿಕೊಳ್ಳಬೇಕು ಮತ್ತು ಅದರಿಂದ ಲಾಭ ಪಡೆಯಲು ಬಯಸುವ ಪ್ರತಿಯೊಬ್ಬ ಅಹ್ಮದಿಯೂ ನಮಾಜನ್ನು ನೆಲೆ ನಿಲ್ಲಿಸುತ್ತಾ ಸಂಪೂರ್ಣ ಗಮನ ಹರಿಸಬೇಕು ಎಂಬ ಅಂಶವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮಾಜನ್ನು ಸ್ಥಿರಗೊಳಿಸುವುದರ ಕುರಿತು ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಾರೆ: ನಮಾಜಿನ ಅತ್ಯುತ್ತಮ ಭಾಗವು ಜುಮಾ ಆಗಿದೆ. ಅದರಲ್ಲಿ ಜುಮಾ ಖುತ್ಬಾ ನೀಡುತ್ತಾರೆ ಮತ್ತು ಉಪದೇಶಗಳನ್ನು ಕೊಡುತ್ತಾರೆ. ಇತ್ತೀಚೆಗೆ ನಾನು ಇಸ್ಲಾಮಿನ ಇತಿಹಾಸ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಬಗ್ಗೆ ವಿವರಿಸುತ್ತಿದ್ದೇನೆ. ಅದರಲ್ಲಿಯೂ ನಮ್ಮೆಲ್ಲರಿಗೂ ಉಪದೇಶಗಳಿವೆ, ಅನೇಕ ವಿಷಯಗಳೆಡೆಗೆ, ಮತ್ತು ಜನರು ಅದರಿಂದ ಬಹಳಷ್ಟು ಲಾಭ ಪಡೆಯುತ್ತಿದ್ದಾರೆ. ಇದರ ಜೊತೆಗೆ ಅವರಿಗೆ ಇಸ್ಲಾಮಿನ ಚರಿತ್ರೆಯ ಬಗ್ಗೆಯೂ ಗೊತ್ತಾಗುತ್ತದೆ. ಇದರಿಂದ ಸಾಮುದಾಯಿಕ ಏಕತೆ ಮತ್ತು ಒಗ್ಗಟ್ಟು ಉಂಟಾಗುತ್ತದೆ. ಎಲ್ಲರ ಕಿಬ್ಲಾ ಒಂದೇ ದಿಕ್ಕಿಗೆ ಆಗಿರುತ್ತದೆ. ಆದ್ದರಿಂದ ಅಲ್ಲಾಹನು ನಮ್ಮಲ್ಲಿ ಸ್ಥಾಪಿತವಾದ ಈ ಖಿಲಾಫತಿನ ಕಾರಣದಿಂದ ಅಹ್ಮದಿಯ ಜಮಾಅತಿನಲ್ಲಿ ಒಂದು ಏಕತೆಯನ್ನು ಉಂಟುಮಾಡುವ ಲೋಕದ 215 ದೇಶಗಳಲ್ಲಿ ವಾಸಿಸುವ ಪ್ರತಿಯೊಬ್ಬ ಅಹ್ಮದಿಯು ಒಂದಾಗಿ ಈ ವ್ಯವಸ್ಥೆಗೆ ಹೊಂದಿಕೊಂಡಿರುತ್ತಾನೆ ಮತ್ತು ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅಲ್ಲಾಹನು ಝಕಾತನ್ನು ಪಾವತಿಸಲು ಸಹ ಆದೇಶಿಸಿದ್ದಾನೆ. ಇದು ನಮ್ಮ ಸಂಪತ್ತಿನ ಶುದ್ಧೀಕರಿಸಲು ಅಗತ್ಯವಾಗಿದ್ದಾಗಿದೆ. ಇದರ ಆರ್ಥಿಕ ತ್ಯಾಗಗಳು ಸೇರಿವೆ ಎಂದು ಅಹ್ಮದಿಯ ಜಮಾಅತಿನ ಮೂಲಕ ಮಾತ್ರ ಈ ಆರ್ಥಿಕ ವ್ಯವಸ್ಥೆ ಜಾರಿಯಲ್ಲಿದೆ ಎಂದು ನಾವು ಕಾಣಬಹುದಾಗಿದೆ. ಕೆಲವು ಪರಿಸ್ಥಿತಿಗಳಿಂದ ಕೆಲವು ಸ್ಥಳಗಳಲ್ಲಿ ಕೆಲವು ಕಷ್ಟಗಳು ಕೂಡ ಬರುತ್ತವೆ. ಆದರೆ ಈ ಎಲ್ಲ ಕಷ್ಟಗಳನ್ನು ನೋಡಿಯೂ ನಮಗೆ ಸಾಂತ್ವನವನ್ನು ನೀಡುವ ಮತ್ತು ನಮ್ಮ ಅಗತ್ಯಗಳನ್ನು ಪೂರೈಸುವ ಪ್ರಯತ್ನವನ್ನು ಖಿಲಾಫತ್ ವ್ಯವಸ್ಥೆಯಲ್ಲಿದೆ ಎಂಬುದಕ್ಕಾಗಿ ಅಹ್ಮದಿಯರಾದ ನಾವೆಲ್ಲರೂ ಅಲ್ಲಾಹನಿಗೆ ಕೃತಜ್ಞರಾಗಿರುತ್ತೇವೆ. ಲೋಕದಲ್ಲಿ ಅನೇಕ ದುರ್ಘಟನೆಗಳು ಸಂಭವಿಸುವುದು ಎಂದು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹೇಳಿದ್ದರು. ಕೆಲವು ನೈಸರ್ಗಿಕ ವಿಕೋಪಗಳು, ಕೆಲವು ಮಾನವರ ತಪ್ಪುಗಳಿಂದ ಉಂಟಾಗುವ ಯುದ್ಧಗಳು ಮತ್ತು ಕಲಹಗಳು. ಈ ಜನರು ಈಗಲೂ ಅಲ್ಲಾಹನ ಕಡೆಗೆ ಗಮನ ಹರಿಸದಿದ್ದರೆ ಜಗತ್ತಿಗೆ ಒಂದು ವಿನಾಶ ಬರಲಿದೆ. ಅದರ ಬಗ್ಗೆ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹಲವಾರು ಬಾರಿ ಭವಿಷ್ಯ ನುಡಿದಿದ್ದಾರೆ. ಅದರಿಂದ ಖಿಲಾಫತ್ ವ್ಯವಸ್ಥೆಗೆ ಸೇರಿದವರ ಕರ್ತವ್ಯವೇನೆಂದರೆ ನಾವು ಜಗತ್ತನ್ನು ವಿನಾಶದಿಂದ ರಕ್ಷಿಸಬೇಕು ಮತ್ತು ಅದಕ್ಕಾಗಿ ಜಗತ್ತನ್ನು ಅಲ್ಲಾಹನ ಕಡೆಗೆ ತರಲು ಸಂಪೂರ್ಣ ಪ್ರಯತ್ನ ಮಾಡಬೇಕು ಹಾಗೂ ಸಂದೇಶವನ್ನು ತಲುಪಿಸಲು ನಮ್ಮ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳನ್ನು ಒಟ್ಟಿಗೂಡಿಸಿಕೊಳ್ಳಬೇಕು ಹಾಗೂ ಅದಕ್ಕಾಗಿ ನಮ್ಮ ಜೀವ, ಸಂಪತ್ತು ಮತ್ತು ಸಮಯವನ್ನು ತ್ಯಾಗ ಮಾಡಲು ಸದಾ ಸಿದ್ಧರಾಗಿರಬೇಕು. ಅದೇ ರೀತಿ ಪ್ರತಿಯೊಬ್ಬ ಅಹ್ಮದಿಯ ಮೇಲೆ ಅಲ್ಲಾಹನು ವಿಶೇಷ ಅನುಗ್ರಹಗಳು ಇರಲು ನಮ್ಮ ಮಕ್ಕಳನ್ನು ನಮ್ಮ ಸ್ವಂತ ವಿಪತ್ತುಗಳಿಂದ ರಕ್ಷಿಸಿಕೊಳ್ಳಲಾಗುವುದಕ್ಕಾಗಿ ಇರುವ ಸಂಬಂಧಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಈ ವಿಪತ್ತುಗಳು ಮತ್ತು ವಿನಾಶಗಳು ಗಂಭೀರ ಸ್ವಭಾವವನ್ನು ಪಡೆದಿರುತ್ತವೆ ಮತ್ತು ಭವಿಷ್ಯದಲ್ಲಿ ಯಾವ ಸ್ವರೂಪವನ್ನು ಪಡೆಯಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅಹ್ಮದಿಯ ಖಿಲಾಫತಿಗೆ ಸೇರಿಕೊಂಡಿದ್ದರೆ ಮಾತ್ರ ಈಗ ಲೋಕ ಬಾಕಿ ಉಳಿಯುವುದು ಎಂಬುದು ಯಾವಾಗಲೂ ನೆನಪಿಡಬೇಕು. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ನಮ್ಮೊಡನೆ ಮಾಡಲಾದ ಎಲ್ಲ ವಾಗ್ದಾನಗಳನ್ನು ಅಲ್ಲಾಹನು ಪೂರೈಸುವವರೆಗೂ ಈ ಲೋಕ ಅಂತ್ಯಗೊಳ್ಳುವುದು ಎಂದು ಅಲ್ಲಾಹನ ನನಗೆ ಭರವಸೆ ನೀಡಿದ್ದಾನೆ. ಅವುಗಳಲ್ಲಿ ಕೆಲವು ನನ್ನ ಜೀವನದಲ್ಲಿಯೂ ಮತ್ತು ಕೆಲವು ನನ್ನ ನಂತರವೂ ಈಡೇರುವುದು. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರ ಕೆಲಸವೆಂದರೆ ಅಲ್ಲಾಹನ ಮಹತ್ವವನ್ನು ಹೃದಯಗಳಲ್ಲಿ ನೆಲೆಸುವಂತೆ ಮಾಡಬೇಕು ಮತ್ತು ಪ್ರಾಯೋಗಿಕವಾಗಿ ಅಲ್ಲಾಹನ ತೌಹೀದನ್ನು ಪ್ರಕಟ ಮಾಡಬೇಕು. ಸಂಪೂರ್ಣ ವಿಧೇಯತೆಯ ಮಾದರಿಯನ್ನು ತೋರಿಸುವವರಾಗಬೇಕು ಮತ್ತು ಸತ್ಯವಿಶ್ವಾಸದಲ್ಲಿ ಮುನ್ನಡೆಯುವವರು ಆಗಬೇಕು.
ನಮ್ಮಲ್ಲಿ ಪ್ರತಿಯೊಬ್ಬರೂ ಅಹ್ಮದಿಯಾ ಖಿಲಾಫತ್ತಿನಲ್ಲಿ ನೆಲೆ ನಿಲ್ಲಲು, ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿರಲು, ನಾವು ಮಾಡುವ ಪ್ರತಿಜ್ಞೆಯನ್ನು ಪೂರೈಸಲು ಅಲ್ಲಾಹನು ಸೌಭಾಗ್ಯವನ್ನು ನೀಡಲಿ. ಲೋಕದಲ್ಲಿ ಅಲ್ಲಾಹನ ಏಕೋಪಾಸನೆಯ ಧ್ವಜವು ಎಲ್ಲೆಡೆಯೂ ಹಾರಾಡುವ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಾಸರಾಗಿದ್ದುಕೊಂಡು ಜನರು ಗುಂಪು ಗುಂಪಾಗಿ ಬರುವ ಮತ್ತು ಅಲ್ಲಾಹನ ಸಂಪೂರ್ಣ ವಿಧೇಯತೆಯನ್ನು ಪಡೆಯಲು ಪ್ರಯತ್ನಿಸುವವರು ಇರುವ ಯುಗವನ್ನು ನಮ್ಮ ಜೀವನದಲ್ಲಿ ನೋಡುವಂತೆ ಅಲ್ಲಾಹನು ಮಾಡಲಿ. ಅಂತಹ ದಿನಗಳು ನಮ್ಮ ಪಾಲಿಗೆ ಅನುಗ್ರಹದ ದಿನಗಳಾಗುವುದು. ಖಿಲಾಫತ್ತಿನ ಬಗ್ಗೆ ಅಲ್ಲಾಹನು ನೀಡಿದ ವಾಗ್ದಾನದ ಅನುಗ್ರಹದಿಂದ ಇಂದು ನಾವು ಲಾಭ ಪಡೆಯುತ್ತಿದ್ದೇವೆ ಎಂದು ಆಗ ನಾವು ಹೇಳುವಂತಾಗುವೆವು. ಆ ದಿನಗಳು ಲೋಕವನ್ನು ವಿನಾಶದಿಂದ ರಕ್ಷಿಸಲಿ, ನಮ್ಮನ್ನು ಸದಾ ಸುಧಾರಿಸಿಕೊಳ್ಳಲು ಮತ್ತು ಅಲ್ಲಾಹನ ಸಂದೇಶವನ್ನು ಲೋಕಕ್ಕೆ ತಲುಪಿಸಲು ಅಲ್ಲಾಹನು ನಮಗೆ ಸೌಭಾಗ್ಯವನ್ನು ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.